ಮನೆ ಕೇಳಲೇ ನಮ್ಮ ಅಮ್ಮಣ್ಣಿ. ಹ್ಞೂ ನಮ್ಮ ನೀರು ಇದ್ದು ಹಿಂಗೆ ಹಾಕೋದೇ ತಡ. ಅವಳೇನು ಚೆನ್ನಾಗಿ ಮನೆಗೆ ಬಿಡ್ತಾಳೆ. ಇವಾಗಂತೂ ಸಿಕ್ಕಾಪಟ್ಟೆ ನಿದ್ದೆ ಮಾಡ್ತಾಳೆ ಕಣಮ್ಮ. ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಈಗ. ಇತ್ತೀಚೆಗೆ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ನಿದ್ದೆ ಮಾಡೋದ್ರಾಗೇನು ಹೇಳಿ ಶ್ಯಾಮಲಮ್ಮ. ಒಟ್ಟಿಗೆ ನೀನು ಸಣ್ಣ ನಾನು ಸಣ್ಣ ಉಳ್ಟ್ಕೊಂತೀನಿ. ಎಲ್ಲಿ ಹೋದ್ನಿ ಅವಳು ಸ್ವಾತಿ? ಎಲ್ಲಿ ಹೋದ್ಲಪ್ಪ ನೋಡಲಿಲ್ಲ ನಾನು. ಬರೀ ಯಾವಾಗಲೂ ಜಾನಕಿರ್ ಮಂತಕ್ಕೆ ಅವ್ರ ಮಂತಕ್ಕೆ ಇವ್ರ ಮಂತಕ್ಕೆ ಹೋಗ್ತಾಳೆ. ಅದಕ್ಕೇನೆ ನಮ್ಮನೆ ಉಣ್ಣು ಮಾಡ್ಕೊಂಬನ ಮಾಡ್ಕೊಂತಾಳೆ. ಅವಳೆಲ್ಲ ನನ್ನನ್ನು ಬೇಕಾದ್ರೆ ಮಾಡ್ಕೊಂತಾಳೆ. ಬಟ್ಟೆ ಎಲ್ಲ ಒಂತಕ್ಕೆ ಹಾಕು ಎಲ್ಲ ಹೋಗಿ ಹಾಕೊಂಬಿಡ್ತಾಳೆ. ನೀನು ತೆಗ್ದು ಹಾಕ್ತಾ ಇರ್ಬೇಕು. ಅವಳು ಹೋಗಿ ಹಾಕೊಂಬರ್ಲೇಳು. ನೀವು ಮಾಡೋ ಬದುಕಿನ ಏನೈತಿ? ಅವನು ಹೋಗ್ತಾನೆ. ನಮ್ಮ ಜೀವನ. ಅವನು ಯಾವಾಗ್ಲೂ ಬರೀ ಅಲ್ಗೆ ಹೋಗಿ ಹೋಗಮ್ಮದೇನೆ ಅವ್ರತ ಮಾತಾಡ್ತಿರ್ತಾನೆ. ಹೇಳು ಇರಬೇಕು ಅಂತಾರನ್ನೆಲ್ಲ ಆಟ ತಲೆಗೆ ಹಚ್ಚಿ ಹೋಗ್ಬಾರ್ದು. ಮತ್ತೆ ಹೇಳಿರ್ ಕೇಳಲ್ಲ ಅದಕ್ಕೆ. ಮತ್ತೆ ನಾನು ಮನೆಯಾಗಲು ಬದುಕಿ ಇಕ್ಕದವಳನ್ನ. ಹಂಗಾದ್ರೆ ಎಲ್ಲ ಹೋಗಲ್ಲ ಏನು ಮತ್ತಕ್ಕೂ ಹೋಗಲ್ಲ ಅಂತ ಭಾರಿ ಇದ್ದಾಳೆ ಅವಳು. ಅಯ್ಯಪ್ಪ ನೋಡಕ್ಕಂಗೆ ಇದ್ದಾಳೆ, ಭಾರಿ ಇದ್ದಾಳೆ. ಅವಳನ್ನ ಎಷ್ಟು ಜನ ಇದು ಮಾಡೋಕೆ ಹೋಗ್ಬಾರ್ದು. ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಡಮ್ಮ. ಅವಳು ಹೆಂಗೆ ಇದನ್ನು ಮಾಡ್ತಾಳೆ ಗೊತ್ತೇ? ಅಯ್ಯೋ ನಮ್ಮ ಮೇಲಂತೂ ಭಾಳ ಸಿಟ್ಟಿಕ್ಕೊಂಡವಳೆ. ಅವಳು ಸುಮ್ಮನೆ ಏನೋ ನಿಮ್ಮ ಅಪ್ಪಯ್ಯ ಜೀವನ ಹೇಳಿದ್ರು ಅಂತ ಬಲವಂತ ಮಾಡಿ ಕರ್ಕೊಂಬಂದಿರೋದು. ಭಾರಿ ಇದ್ದಾಳೆ ಅವಳು. ಅವಳು ಭಾರಿ ನಾಳೆ ನೋಡ್ಕೊಂಡಿದ್ದೀನಿ ಅವಳನ್ನ. ಅದಕ್ಕೆ ಮತ್ತೆ ಕೆಲ್ಸಕ್ಕೆ ಇಕ್ತಿರ್ಬೇಕು. ನಾನು ಅದಕ್ಕೆ ದಿನ ನೀರೊಯ್ಕೊಂತೀನಿ. ದಿನ ನೀರೊಯ್ಕೊಂಡು ಬಟ್ಟೆ ಬಿಟ್ಬಿಟ್ಟಾಕ ಹಾಕ್ತೀನಿ. ನೋಡೋಣ ಏನು ಮಾತಾಡ್ತಾರೆ ಅಂತ. ಸುಮ್ಮನೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟೋದ್ರೆ ಚೆನ್ನಾಗಿರಲ್ಲ. ಇವ್ರು ಆಡೋ ಮಾತುಗಳು ಕೇಳಿಸ್ಕೊಂಡು ನಾವು ಮನೆ ಬಿಟ್ಟೋದ್ರೆ ಒಂಥರ ಚೆನ್ನಾಗಿ ಇವಾಗ ನೋಡ್ಕೊಂಡು ಇಟ್ಕೊ ಪ್ರಯೋಜನ ಇಲ್ದಂಗೆ ಆಗುತ್ತೆ ಅಂತ ನಾವು ಅನುಸರಿಸ್ತಾ ಇದ್ದೀವಿ. ಆದರೆ ಇವ್ರು ಮಾತಾಡೋ ಮಾತುಗಳ ಫಸ್ಟು ಕೇಳಿಸ್ಕೋಬೇಕು ಏನು ಮಾತಾಡ್ತಾರೆ ಅಂತ. ಮೊಬೈಲ್ ಆನ್ ಆಗೈತೆ, ಜೋಮ್ನಾಗ ಇಟ್ಕೊಂಡಿದ್ದೀನಿ. ಆನ್ ಮಾಡಿ ಎಲ್ಲರ ಕಡೆನೂ ಆಗುತ್ತೆ. ಸುಮ್ಮ ಕೈಯಾಗಿ ಇಟ್ಕೊಂಬದು ಯಾಕೆ, ಜೋಮ್ನಲ್ಲಿ ಇಟ್ಕೊಂಡಿದ್ದೀನಿ. ಅದು ಕೇಳೋದು ದಿನ ನೀರು ಒಯ್ಕೇಳಮ್ಮ ಸುಮ್ಮನೆ ನೀನು ಅಂತ. ಮೊದ್ಲಂತೂ ವಾರಕ್ಕೊಂದು ಪಟ್ಟು ಒಯ್ಕೊಂತಿದ್ದೆ, ವಾರಕ್ಕೊಂದು ಪಟ್ಟು 2 ಪಟ್ಟು. ಅದಕ್ಕೆ ಒಯ್ಕೇಳಮ್ಮ ಅಂತ ನಾನು ಅದಕ್ಕೆ ಹೇಳೋದು ನಿನಗೆ. ಸುಮ್ಮನೆ ಒಯ್ಕೇಬೇಕು ನೀನು. ಅವಳೆಲ್ಲ ಒಗಿತಾಳೆಲ್ಲ ಮಾಡ್ತಾಳೆ. ಮತ್ತು ಬಣತನ ಮಾಡಿಕ್ತೀನಿ ಅಂತ ಬಂದವಳೆ ಮೇಲೆ ಹೊಲ್ದಗಳಿಂದ ಸುಮ್ಮನೆ ಯಾರನ್ನ ಆಡ್ಕೊಂತಾರೆ ಅಂತ ಬಂದಿರೋದವಳು. ಯಾರನ್ನ ಆಡ್ಕೊಂತಾರೆ ನೋಡಪ್ಪ, ನೋಡ್ಕೊಂಬಿಲ್ಲ ಹುಡುಗಿ ನೆರಿಗೆ ಆದ್ರೂ ಅಂತ ಆಡ್ಕೊಂತಾರೆ. ಅಕ್ಕಪಕ್ಕದಗಳೆಲ್ಲ ನಮ್ತ ಬಂದಿರೋದವಳು. ಅವಳು ಹೆಂಗೆ ಅವಳಿಲ್ಲ ಅಂದ್ರೆ ಗೊತ್ತಾ ಇರಲಿಲ್ಲ. ನನ್ನ ಮಗಳು ನೋಡೋಕ್ಕಾಗಲಿ ಎಲ್ಲದಕ್ಕೂ ನಾವೇನೋ ಬಿಡತ್ತ ಅಂತ ಸುಮ್ಮನಾಗಿದ್ದೀನಿ ನಾನು. ಇತ್ಲಾಗ ಅಲ್ಲಿ ನೋಡಿದ ಗಂಡನ ಮಗ ಕಡೆನೂ ನನಗೆ ಸಪೋರ್ಟ್ ಇಲ್ಲ, ಇಲ್ಲೂ ಕಳ್ಕೊಂಡ್ರೆ ಹೆಂಗೆ ಅಂತ ನಾನು ಅದಕ್ಕೆ ಒಳ್ಳೆ ಮಾತನ್ನ ಮಾತಾಡಿಸ್ಕೊಂಡೆ. ನೀನು ಸ್ವಾತಿ ಅದನ್ನು ಮಾಡು ಅಂತ ನಾನು ಹೇಳ್ತಾ ಇದ್ದೀನಿ. ಏನ್ರಿ ಏನೋ ಮಾತಾಡ್ತಾ ಇದ್ದಾರೆ ಸ್ವಾತಿ. ನೀನು ಬಿಡು ಅತ್ಲ ಹೋಗ್ಲಿ ಬಿಡು, ನಾವು ಮಾಡ್ದಲ್ಲ ಇನ್ಯಾರು ಮಾಡ್ತಾರೆ ಮಾಡಿಕ್ತೀನಿ ಅಂತೀಯಲ್ಲ. ಅಲ್ಲ ನೋಡಿ ಇವ್ರತಾಗ ಎಂಥ ಬುದ್ಧಿ ಐತಿ ತಿಳ್ಕ. ಇವ್ರು ಏನಂದ್ರೆ ಬದಲಾಗಿಲ್ಲ. ನೋಡಿ ಹೆಂಗೆ ಮಾತಾಡ್ತಾರೆ ನೋಡು. ಇಲ್ಲದೆ ಎಲ್ಲ ಮಾತಾಡ್ತಾರೆ. ನಾನಿದ್ದಾಗ ಹಿಂಗೆ ಇರ್ತಾರೆ, ನಮ್ಮಂಗೆ ಇರ್ತಾರೆ, ಬರೋ ನಾಟಕ ಆಡ್ತಿರ್ತಾರೆ. ನನಗೂ ಗೊತ್ತು. ನಿಮ್ಮಮ್ಮ ಇಂದ ನಿನ್ನ ತಂಗಿದ ನಾಟಕ ಎಲ್ಲನ. ನನಗೆ ಬೈಕೆಂಬ್ತಾಳೇನೋ ಇವತ್ತು ದಿನ ನೀರು ಒಯ್ಕೊಂಡು ಬಿಡುತ್ತೆ ಬಟ್ಟೆನ ಅಂತ ಬೈಕೆಂಬ್ತಾಳೇನೋ ಹಂಗಾಗುತ್ತೆ. ಆದರೆ ಏನು ಮಾಡೋಣ, ನಾನು ಏನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ. ನಾನು ಹಂಗಂದೆ ಅಮ್ಮನ ಬೇರೆ ಎತ್ಕೊಂಬತ್ತಲ್ಲ, ಅವಳಿಗೆ ಇನ್ನೂ ಗೊತ್ತಾಗಲ್ಲ. ಮೇಲೆಲ್ಲನ ಗಲೀಜು ಮಾಡ್ಕೊಂತಾಳೆ ಒಂದೊಂದ್ಸತಿ. ಅಲ್ಲೇ ಒಯ್ಕೊಂತಾಳೆ ಹುಚ್ಚೆ ಎಲ್ಲನ ಅಮ್ಮನ ಸೀರೆ ಮೇಕೆಲ್ಲನ ಮಾಡ್ಕೊಂತಾಳೆ, ಗಲೀಜಾಗುತ್ತೆ. ಅದಕ್ಕೆ ಪಾಪನ ಬೇರೆ ಇಟ್ಕೊಂಬತ್ತಲ್ಲ, ಅವಳು ಬೇರೆ ಒಂದೊಂದ್ಸತಿ ಹಾಲು ಕುಡ್ದು ಒಂದೊಂದ್ಸತಿ ವಾಮಿಟ್ ಮಾಡ್ಕೊತಾ ಇರ್ತಾಳೆ. ಹಾಲು ಜಾಸ್ತಿ ಆಗ್ತಾವಲ್ಲ, ಅದಕ್ಕೆ ಹಾಲು ಕುಡ್ದು ವಾಮಿಟ್ ಮಾಡ್ಕೊಂತಿರ್ತಾಳೆ. ಅಮ್ಮಗೆ ಬಟ್ಟೆ ಎಲ್ಲ ಒಂಥರ ಸ್ಮೆಲ್ ಆಗ್ತವೆ ಅಂತ ನಾನೇ ದಿನ ಸ್ನಾನ ಮಾಡೋ ಅಂತ ಹೇಳ್ತೀನಿ ಅಂತ ಹಿಂಗೆ ಹೇಳ್ದೆ. ಇನ್ನೇನು ಮಾಡೋಣ, ಹಿಂಗೆ ಹೇಳ್ಬೇಕಲ್ಲ, ಏನೋ ಒಂದು ಹೇಳಿ ಬದುಕು ಮಾಡಿಸ್ಕೋಬೇಕಲ್ಲ. ಭಾರಿ ಇದ್ದಾಳೆ ಅವಳು. ನನಗಂತ ಅವಳು ನೋಡ್ಬಿಟ್ರೆ ಆಗಲ್ಲ. ಏನೋ ಆಸ್ಪತ್ರೆಗೆ ಬಂದರು ಅಂತ ಮಾತಾಡಬಾರ್ದು ಅಂತ ಸುಮ್ಮನಿದ್ದೀನಿ ಅಷ್ಟೇ. ಇಲ್ಲ ಅಂದರೆ ನಾನೇನೆಲ್ಲ ಮಾತಾಡ್ತಿದ್ದೆ, ನಾನು ಯಾತ ತಲೆ ಕೆಡಿಸ್ಕೊಂತಿರ್ಲಿಲ್ಲ. ಸಂಗಾಟ ಮಾಡಿಕ್ತೀನಿ ಅಂತ ಬಂದ್ಲಲ್ಲ ಅಷ್ಟೇ ಸಾಕು. ಮುದ್ದೆ ಅನ್ನ ಸಾರು ಬಟ್ಟೆ ಎಲ್ಲ ಮಾಡ್ತಾಳತ್ತ. ನನಗೆ ಯಾವ ಬದುಕಿಲ್ಲ. ಸಂಗೋಕೊಂಡು ದುಡ್ಡು ಕಟ್ಕೊಂಡು ಯಾಕೆ ನೀನು ದುಡ್ಡು ಐತೆ ಹಂಗೆ ಐತಲ್ಲ ಅದನ್ನು ಕೊಟ್ಟಕ್ಕಾಗುತ್ತೆ. ಹಂಗೆ ದುಡ್ಡು ಹಂಗೆ ಇಕ್ಕೊಂಡು ಒತ್ತು ನಾವು ಕಳಿದಂಗೆ ಹಂಗೆ ಇಕ್ಕೊಂಬಕ್ಕೆ ನೋಡಿ ಬೇಕಾಯ್ತು. ನೋಡಿ ನೀನು ಏರ್ಗೀಗ ಅಂತ ಬೇಕಾಗುತ್ತೆ ಅಂತ ಇಕ್ಕೊಂಡಿದ್ದೆ. ಆದರೆ ನಾರ್ಮಲಾಗಿ ಹಾಕೋದಕ್ಕೆ ಯಾವ ಖರ್ಚು ಇಲ್ದಂಗೆ ಆತತ್ತ. ಗೌರ್ಮೆಂಟ್ ಆಸ್ಪತ್ರೆಗೆ ಹಾಕಿ ಖರ್ಚು ಇಲ್ಲ, ಎಂಥದ್ದು ಇಲ್ಲ. ₹1 ದುಡ್ಡು ಖರ್ಚಾಗಲಿಲ್ಲ. ಅದಕ್ಕೆ ಮತ್ತೆ ಬಡವರಿಗೆ ದೇವರ ಇದ್ದಾನೆ ಎಂಬುದು. ಅವಳು ಪ್ರೆಗ್ನೆಂಟ್ ಅಂತ ಹೇಳ್ತಾರಲ್ಲಮ್ಮ, ಕಾಣಿಸೋದೇ ಇಲ್ಲ ಪ್ರೆಗ್ನೆಂಟ್ ಅಮ್ಮಂಗೆ. ನನಗೆ ನೋಡಿರಿ ಅವಳು ಪ್ರೆಗ್ನೆಂಟ್ ಅಲ್ಲ ಅನ್ನಿಸ್ತೈತಮ್ಮ. ಎಲ್ಲ ಸುಮ್ಮನೆ ಎಲ್ಲ ನನಗೆಲ್ಲ ಇದಕ್ಕೆ ನನ್ನ ಸುಮ್ಮನೆ ಹೇಳ್ತಾ ಇದ್ದಾಳೆ. ಹೇಳು ಪ್ರೆಗ್ನೆಂಟ್ ಅಂತ. ಅದೇನಮ್ಮ ಅದೇನು ಸುಡುಗಾಡ ಏನೋ ನನಗೇನೋ ಸರಿಯಾಗಿ ಗೊತ್ತಿಲ್ಲಮ್ಮ. ಹಂಗಂತ ಹೇಳ್ತಾಳೆ. ಅವನು ಹಂಗಂತ ಹೇಳ್ತಿದ್ದ. ನಿಮ್ಮ ಸ್ಯಾನೆ ಬದುಕೇಳ್ಬಿಡಕಣಮ್ಮ, ಅವಳಿಗೆ ಪ್ರೆಗ್ನೆಂಟು, ಅವಳು ಸುಸ್ತಾಗುತ್ತೆ ಅಂತ ಹೇಳ್ತಿದ್ದ. ನಾನು ಅದಕ್ಕೆ ಯಾವುದೇ ತಲೆಗಿಡಿಸ್ಕೊಂಬಕ್ಕೆ ಹೋಗಲಿಲ್ಲ. ಕಣ್ ಪಾಪ
ಅಂತಂದೆ ಸುಮ್ಮನಾದೆ. ಏನು ಮಾಡೋಣ, ನೀನು ಹಂಗೀಗ ಬಟ್ಟೆ ಎಲ್ಲ ಅವಳ ಕೈಗೆ ನೆನಕಕ್ಕೆ ಹೋಗ್ಬೇಡಲ್ಲ, ಇಕ್ಕು ತಕೊಂತಾಳೆ ಅವಳೆಲ್ಲನು. ಬೆಡ್ಶೀಟ್ ಮ್ಯಾಗಳವು ಹುಡುಗಿ ಅಡಿ ಕಸ ದಿನ ತೆಗೆ ಕೊಟ್ಬಿಡು. ಒಗ್ದು ಹಾಕ್ಲಿ. ಬಟ್ಟೆನ ಚೆನ್ನಾಗಿ ಒಗಿತಾಳೆ. ಹಿಂಗಾತ ನನಗೆ ಅವಳು ಬಂದಿರೋದಕ್ಕೆ ಆಟೋ ಒಂದಿಟ್ಟು, ಇಲ್ಲಾಂದ್ರೆ ನನಗಂತೂ ಮೈಸೊಬ್ರು ಆದಂಗೆ ಆಗೋದು. ಮತ್ತು ಆತು ಮಾಡ್ಕೊಂತಿರ್ಲಿಲ್ಲ ನಾನು. ಹೋಗತ್ತಂತ ಸುಮ್ಮನಾಗ್ತಿದ್ದೆ. ಹೆಂಗತ್ತ ನೆಮ್ಮದಿಯಿಂದನ ಇವಾಗ ಇದೀವಮ್ಮ. ಅಲ್ಲೇ ನೆಮ್ಮದಿಯಾಗ ಇವಾಗ ಒಂಥರ ನೆಮ್ಮದಿಯಾಗ ಇದೀವಮ್ಮ. ಇವಾಗ ಯಾವ ಸಮಸ್ಯೆ ಇಲ್ಲ, ಏನಿಲ್ಲ. ನಾನಿವಾಗ ನನ್ನ ಮಗಂದು ಒಂದೇನೆ ಹತ್ತು ಸುಬ್ಬಂದು ನಾಳೆನೇ ಬಿಡತ್ತ ಒಂದು ಇಷ್ಟು ಎಣ್ಣೆ ಬರೋಂತ ಕೈ ಬಿಟ್ಟಾಕ್ಬಿಟ್ಟಿದ್ದೀನಿ. ಅವ್ನ ಬಗ್ಗೆ ನನ್ನ ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಏನಾನ ಮಾಡ್ಕೊಂಡು ನಾಳೆ ಹೋಗಿ ತೆಗಿಯತ್ತ ಅಂತೇಳಿ ನಾಳೆ ಸುಮ್ಮನಾಗ್ಬಿಟ್ಟಿದ್ದೀನಿ. ಏನಾನ ಮಾಡ್ಕೊಂಬ್ಲೇಳ ಅವಳು. ಬಟ್ಟೆನೂ ಅವಳೇ ಮುಡ್ಸಿಕ್ಬೇಕು, ಎಲ್ಲ ಅವಳಿಗೆ ಹೇಳ್ಬೇಕು. ಮೊದ್ಕ ಯಾತು ಮಾಡ್ಕೊಬೇಡ, ಸುಮ್ಮನೆ ಕುತ್ಕೊಂಡಿರು. ಮಂಚ ಬಿಟ್ಟು ಕೆಳಕ್ಕೆ ಇಳಿಬೇಡ ಮಣಿ. ಇಂಥ ಟೈಮ್ನಾಗೆ ನೀನು ಸುಧಾರಿಸ್ಕೊಂಡಿದ್ದೇನೆ. ಇವಾಗ ನೀನು ರೆಸ್ಟ್ ಮಾಡಬೇಕು. ನೋಡೋದು ಮನ್ಸಾಗ ಎಷ್ಟೊಂದು ಐತೆ ನೋಡು ಸ್ವಾತಿ. ಅದಕ್ಕೆ ಮತ್ತೆ ನಾನು ಹೇಳ ಸುಮ್ಮನೆ ಬಾ ಹೋಗೋಣ ಅಂತ ಕಿತ್ತು ಬಿಸಾಕಿ ಅಂತ ಹೇಳೋದು. ನೀನು ಬಿಡತ್ತ ನಾವು ನೋಡ್ಕೊಂಡಿದ್ಕು ಪ್ರಯೋಜನ ಇಲ್ಲ ಅಂತೀಯ. ಏನೋ ಹಾಳಾಗೋಗ್ಲ ನೀನು ನೋಡ್ಕೊಂಡಿದ್ದೀವಲ್ಲ ಸಾಕು. ಇನ್ನು ಮಾಡ್ಕೊಂಡು ಹೋಗಿ ಏನಾಗಿಲ್ಲ, ಘನವಾಗಿ ಐದಾಳು ಇಬ್ರು ಚೆನ್ನಾಗಿ ಮಾಡ್ಕೊಂಡು ಉಣ್ಕೊಂಡು ಚೆನ್ನಾಗಿ ಇರಲಿ ಅವಳು. ನಾವು ಹೋಗೋಣ ಬಾ. ಇವಳು ಸರಿಯಾಗಿ ಹೋಗೋಣ. ಇವ್ರ ಬುದ್ಧಿನೇ ಬಿಡಲ್ಲ, ಏನೇ ಅಂದ್ರೂ ಇವ್ರ ಬುದ್ಧಿ ಅಷ್ಟಕ್ಕಷ್ಟೇ. ಇವ್ರು ಎಂತಾರೆ ಇವರು. ನಾನು ಅಲ್ಲೇನೆ ನೋಡಿದ್ದೀನಿ ಇವ್ರ ಬುದ್ಧಿ, ನನಗೂ ಇಷ್ಟ ಆಗಲ್ಲ. ಪಾಪ ನೋಡಿ ನೀನು ಹೆಂಗೆ ಮಾಡಿಕ್ಕಿ, ನೀನು ಹೆಂಗೆ ನೋಡ್ಕೊಂಡ್ರು ಹೆಂಗೆ ಮಾತಾಡ್ತಾ ಇದ್ದಾರೆ. ಇವ್ರ ಬುದ್ಧಿ ಇಷ್ಟರಾಗೇನೆ ಗೊತ್ತಾಗ್ತೈತೆ. ಮತ್ತೆ ನೋಡು, ಆ ಸೀರೆಲ್ಲ ಜನ ಅಂಬೋದು ಇದಕ್ಕೆ ಮತ್ತೆ ಇಂಥರ್ನೆಲ್ಲನ ಎಲ್ಲಿ ಇಕ್ಬೇಕು ಅಲ್ಲಿ ಇಕ್ಬೇಕು. ಜಾಸ್ತಿ ಇದು ಮಾಡ್ಕೊಂಬಕ್ಕೋದ್ರೆ ಹಿಂಗೆ ಆಗೋದು. ಮನ್ಕೊಂಡು ಸುಮ್ಮನೆ ಚೆನ್ನಾಗಿ ತಲೆಮಟ್ಟೆ ಹಾಕ್ಕೊಂಡು ಒಟ್ಕೊಂಡು ಚೆನ್ನಾಗಿ ನಿದ್ದೆ ಮಾಡು. ಸುಮ್ಮನೆ ಮನ್ಕೊಂತಿರು, ರೆಸ್ಟ್ ಮಾಡ್ಬೇಕು ನೀನು. ಸುಮ್ಮನೆ ನೋಂಪ್ಲೆ ಎಲ್ಲ ಇರವ, ಸುಮ್ಮನೆ ತಿನ್ನು. ಹಣ್ಣು ಎಲ್ಲ ತಿಂದ್ಕೊಂಡು ಅವಳು ಏನಿಲ್ಲ ಯಾತನ ಸಿಕ್ಕಿದ್ರೆ ಸಾಕು ತಿಮ್ಮಣ ಅಂತ ನೋಡೋದಿರ್ತಾಳೆ. ನಾನು ಹಾಕ್ತೀನಿ ಅವ್ನು ಯಾತನ ತಂದರೆ ಬಚಿಕ್ತೀನಿ. ಬಂದಿದೆ ಕಣ, ಅಲ್ಲಿ ಇಕ್ಕಿದೆ ನೋಡ್ಕ ಅವರ್ನಾಗಲ್ಲಿ ಬಚಿಕ್ತೀನಿ. ಮತ್ತು ನಾನೇನು ತಿಂತೀನಿ, ಅವಳು ಚೆನ್ನಾಗಿ ತಿಂತಾಳೆ. ಅದಕ್ಕೆ ನಾನು ಚೆನ್ನಾಗಿ ತಿಂತೀನಿ. ಆತನು ಇರ್ಸಕ್ಕೆ ಹೋಗಲ್ಲ. ಎಲ್ಲನ ತಗೊಬಿಡ್ತಾಳೆ, ತಿಂದುಬಿಡ್ತಾಳೆ ಅಂತ. ಅದಕ್ಕೆ ನಾವು ಇರ್ಸಕ್ಕೆ ಹೋಗಲ್ಲ. ಎಲ್ಲನ ತಗೊಂಡು ತಿಂತಾಳೆ, ಚೆನ್ನಾಗಿ ತಿಂತಾಳೆ. ಭಾರಿ ಇದ್ದಾಳೆ. ಬಟ್ಟೆ ಎಲ್ಲ ನಾವು ತೆಗ್ದಿಕ್ಕು. ಬಂದಾಗ ಹೇಳೋಣ ಒಗಿಲಿ ಅಂತ. ಅವನ್ನೆಲ್ಲ ತೆಗ್ದಿಕ್ಕೆ ಮಣಿನವೆಲ್ಲನ ಅವನಿಕ್ಕೆ. ಆಮೇಲೆ ನಾನೇನೆ ಒಂದು ಸ್ವಲ್ಪ ಬಾಯೆಲ್ಲ ಒರೆಸ್ತಾವು ಅಂತ ಮಾಡ್ಕೊಂಡಿದ್ನಲ್ಲ, ಅವೆಲ್ಲ ಒರೆಸ್ತವೆ. ಎಲ್ಲ ಒಂದು ಕಡೆಗೆ ತೆಗ್ದಿಕ್ಕೆಲ್ಲ ತೊಳ್ಕೊಂಬರ್ಲಾಳು. ಒಗ್ದಾಕ್ತಾಳೆ. ನನ್ನ ಕೈಲಿ ಆಗಲ್ಲ ಕಣಮ್ಮ, ಕಾಲು ನೋಯ್ತೇವೆ ಅಂತಂದರೆ ಮಾಡಿಕ್ತಾಳೆ. ಸುಮ್ಮನೆ ಆಗತ್ತೆ ಹೆಂಗೆ ಅವಳು ಬರೋದಕ್ಕೂ ಆಸೆ ಇತ್ತು. ನನ್ನ ಕೈಲಿ ಆಗಿದ್ರೆ ಆಗ್ತಾ ಇರಲಿಲ್ಲ, ಭಾಳ ಕಷ್ಟ ಆಗೋದು. ಏನು ಮಾಡೋದು, ನನಗೆ ಒಂಥರ ಮೈ ಕೈಯಲ್ಲಿ ನಾವು ಓಡಾಡೋಕ್ಕಾಗ್ತಿರ್ಲಿಲ್ಲ. ಬಟ್ಟೆ ಒಕ್ಕೊಂಬರ್ಬೇಕು, ಬಟ್ಟೆ ಒಕ್ಕೊಂಬರೋದೇ ಒಂದು ಚಿಂತೆ ಆಗ್ಬಿಟ್ಟಿತ್ತು ನನಗೆ. ಹೆಂಗೆ ಮಾಡೋಣಪ್ಪ, ಬಟ್ಟೆ ಒಗೆಯೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಿದ್ದೆ ನಾನು. ಭಾಳ ಹೆಂಗೆ ಮಾಡೋಣಪ್ಪ ಅನ್ಕೊಂತಿದ್ದೆ. ನೋಡಿದ್ರಲ್ಲ ವೀಕ್ಷಕರ, ಅವ್ರ ಬುದ್ಧಿ ಮಾತ್ರ ಬಿಡಲ್ಲ. ಅವ್ರ ಬುದ್ಧಿ, ಅವ್ರ ಮನಸ್ಸಿನಾಗಿರೋದೆಲ್ಲ ನಮಗೆ ಗೊತ್ತಾಯಿತು. ಇನ್ನು ಒಂದು ಕ್ಷಣನೂ ನಮಗೆ ಮನೆಯಾಗಿರಲ್ಲ. ನಾವು ಏನು ಮಾಡ್ಬೇಕು ಅದನ್ನ ಮಾಡ್ತೀವಿ ನೋಡ್ರಿ. ಅಲ್ಲ ನೋಡ್ರಿ, ಅವ್ರ ತಗೆಂಥ ಬುದ್ಧಿ ಐತಿ. ಬಿಡು, ನಾವು ಒಂಥರ ಅಯ್ಯೋ ಒಂದು ಹೆಂಗೆ ಇದನ್ನು ಮಾಡೋಕೆ ಹೋಗ್ತೀವಿ ಅಂದರೆ ಜನ ಹೆಂಗೆ ಇದು ಮಾಡ್ತಾರೆ. ಅಯ್ಯಪ್ಪ ಎಂತೆಂಥವ್ರು ಇರ್ತಾರೆ ಅನಿಸುತ್ತೆ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.